ವಾದಿರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ಕಾರ ಗುರುಗಳೇ. ನನ್ನ ಹೆಸರು ಕೃಷ್ಣಸ್ವಾಮಿ ಅಂತ. ವಿಶಿಷ್ಟಾದ್ವೈತ ಮತ್ತು ದ್ವೈತ ಅದ್ವೈತಕ್ಕೆ ಇರುವ ವ್ಯತ್ಯಾಸಗಳನ್ನು ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ನಮಸ್ಕಾರ. ಕೃಷ್ಣಸ್ವಾಮಿಗಳಿಗೆ ನಮಸ್ಕಾರ. ನಿಮ್ಮ ಅಪೇಕ್ಷೆಯಂತೆ ಅದ್ವೈತ ವಿಶಿಷ್ಟಾದ್ವೈತಗಳ ಚಿಂತನೆಯನ್ನು ಅತ್ಯಂತ ಹ್ರಸ್ವವಾಗಿ ಮಾಡಿ ಮುಗಿಸಿದ್ದೇವೆ. ಇದೀಗ ಮೂರನೆಯದಾಗಿರತಕ್ಕಂಥ ದ್ವೈತ ಚಿಂತನೆ. ದ್ವೈತ ಸಿದ್ಧಾಂತವನ್ನು ಕುರಿತು ನಾನು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಅದಕ್ಕೆ ಪೂರ್ವಭಾವಿಯಾಗಿ ಈ ಸಂಚಿಕೆಯಲ್ಲಿ ಅದರ ಪ್ರವರ್ತಕರನ್ನು, ಆಚಾರ್ಯರನ್ನು ಕುರಿತು ಮಾತಾಡಬೇಕು. ಒಂದು ವಿಶೇಷವಾಗಿರತಕ್ಕಂತಹ ವ್ಯತ್ಯಾಸ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರಿಗೂ ರಾಮಾನುಜಾಚಾರ್ಯರಿಗೂ ಹೋಲಿಸಿದರೆ ಶ್ರೀಮನ್ಮಧ್ವಾಚಾರ್ಯರ ಸಂದರ್ಭದಲ್ಲಿ ಆ ಈರುವರು ಯತಿಗಳಿಗೂ ಹಿಂದಿನ ಒಂದು ಪರಂಪರೆ ಇತ್ತು, ಗುರು ಪರಂಪರೆ ಇತ್ತು. ಅವ್ರ ಗುರುಗಳು ಹೀಗೆಲ್ಲ ಇತ್ತು. ಆದರೆ ಶ್ರೀಮನ್ಮಧ್ವಾಚಾರ್ಯರ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗಿದ್ದರೆ ಶ್ರೀಮನ್ಮಧ್ವ ಮತದ ಸ್ಥಾಪಕರು ಶ್ರೀ ಮಧ್ವಾಚಾರ್ಯರೇ. ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರನ್ನು, ಶ್ರೀ ರಾಮಾನುಜಾಚಾರ್ಯರನ್ನು ನಾವು ಅದ್ವೈತ ಹಾಗೂ ವಿಶಿಷ್ಟಾದ್ವೈತ ಮತದ ಸ್ಥಾಪಕರು ಅಂತಲೇ ಕರೀತೀವಿ. ಅವರ ಪ್ರಚಾರ, ಅವರ ಕೃತಿಗಳು ಇತ್ಯಾದಿ ಕಾರಣಗಳಿಂದ. ಆದರೂ ಅವರಿಗೆ ಯಾವುದೋ ಒಂದು ಸ್ಥೂಲವಾಗಿರತಕ್ಕಂಥ ರೇಖೆ ಹಿಂದೆ ಸೂಚಿತವಾಗಿ ಬಂದಿತ್ತು. ಆದರೆ ಶ್ರೀಮನ್ಮಧ್ವಾಚಾರ್ಯರ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅದ್ವೈತವನ್ನು, ವಿಶಿಷ್ಟಾದ್ವೈತವನ್ನು ವಿರೋಧಿಸಿದ್ದು ಶ್ರೀಮನ್ಮಧ್ವಾಚಾರ್ಯರೇ. ಹೀಗಾಗಿ ಅವರೇ ಈ ದ್ವೈತ ಸಂಪ್ರದಾಯದ ಪ್ರವರ್ತಕರು ಇದ್ದಂತೆ. ಮೂರು ಜನ ಹೇಳ್ತಾರೆ, ವಿಷ್ಣುವಿನಿಂದ ಶುರುವಾಯಿತು, ಅವರಿಂದ ಅವ್ರಿಗೆ ಹೇಳಿದರು, ಅವರು ಮತ್ತೊಬ್ಬರಿಗೆ ಹೇಳಿದರು, ಅಲ್ಲಿಂದ ಹೀಗೆ ಬಂತು ಅಂತ ಮೂರೂ ಪಂಥಗಳವರು ಹೇಳ್ತಾರೆ. ಆದರೆ ನಮಗೆ ಸಿಗತಕ್ಕಂಥ ಆಧಾರ ಗ್ರಂಥಗಳು, ಐತಿಹಾಸಿಕ ವಿಷಯಗಳು, ಇವುಗಳನ್ನು ನೋಡಿದಾಗ ಆ ಹಿನ್ನೆಲೆಯಲ್ಲಿ ನಾವು ಅವರಿಬ್ಬರ ಬಗ್ಗೆ ಮಾತಾಡಿದಂತೆ ಶ್ರೀಮನ್ಮಧ್ವಾಚಾರ್ಯರ ಬಗ್ಗೆ ಮಾತನಾಡಬೇಕು ಅಂದರೆ ಅವರಿಗೆ ಒಂದು ಹಿಂದಿನ ಗುರುಗಳು ಯಾರೂ ಇಲ್ಲ. ಏನೇ ಸ್ಥಾಪನೆ ಮಾಡಿದರೂ ಅದು ಮಧ್ವ ಸಿದ್ಧಾಂತವೇ, ಶ್ರೀ ಮಧ್ವಾಚಾರ್ಯರೇ. ಅವರು ಕೇನೋಪನಿಷತ್ತಿನಲ್ಲಿ ಬರೀತಾ ಹೇಳ್ತಾರೆ, ಈ ಆಲೋಚನೆಗಳಿಗೆಲ್ಲ ಬ್ರಹ್ಮಸಾರ ಅನ್ನತಕ್ಕಂಥ ಒಂದು ಗ್ರಂಥ ಆಧಾರ ಇದ್ದಂತೆ ಅಂತ ಹೇಳ್ತಾರೆ. ಆದರೆ ನಮಗೆ ಆ ಬ್ರಹ್ಮಸಾರ ಗ್ರಂಥ ಮುದ್ರಿತವಾಗಿ ಲಭ್ಯವಾಗಿಲ್ಲ. ಹೀಗಾಗಿ ಮಧ್ವ ಸಿದ್ಧಾಂತವನ್ನು ಕುರಿತು ಮಾತನಾಡಿದರೆ, ದ್ವೈತ ಸಿದ್ಧಾಂತವನ್ನು ಕುರಿತು ಮಾತನಾಡಿದರೆ ಶ್ರೀ ಮಧ್ವಾಚಾರ್ಯರ ದರ್ಶನವನ್ನೇ ನಾವು ತಗೊಳ್ಬೇಕಾಗತ್ತೆ. ಇನ್ನು ಅವರ ಹುಟ್ಟು, ಅವರು ಬೆಳೆದಿದ್ದು, ಅವರು ಉಡುಪಿಯನ್ನು ಪ್ರಸಿದ್ಧ ಮಾಡಿದ್ದು, ಅಥವಾ ಶ್ರೀ ಮಧ್ವಾಚಾರ್ಯರು ಶ್ರೀಕೃಷ್ಣನನ್ನು ಸ್ಥಾಪನೆ ಮಾಡಿದ್ದರಿಂದಾಗಿ ಉಡುಪಿ ಪ್ರಸಿದ್ಧವಾಗಿದ್ದು, ಅಲ್ಲಿ ತನಕ ಅದು ಸಪ್ತಶೈವ ಕ್ಷೇತ್ರಗಳಲ್ಲಿ ಒಂದಾಗಿತ್ತು. ಶ್ರೀಮನ್ಮಧ್ವಾಚಾರ್ಯರ ಪ್ರಭಾವದಿಂದ, ಉಡುಪಿ ಕೃಷ್ಣನ ಕಾರಣದಿಂದಾಗಿ ಉಡುಪಿ ಎನ್ನುವುದು ವೈಷ್ಣವ ಕ್ಷೇತ್ರ ಆಯಿತು, ಅದು ಮಹಾಪ್ರಸಿದ್ಧವಾಯಿತು. ಇನ್ನೊಂದು ಅಂಶ ಗಮನಿಸಬೇಕಾದ್ದು, ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಕೇರಳದಿಂದ ಬಂದವರು, ಶ್ರೀಮನ್ಮಧ್ವಾಚಾರ್ಯರು ಕನ್ನಡಿಗರು, ಶ್ರೀ ರಾಮಾನುಜಾಚಾರ್ಯರು ತಮಿಳುನಾಡಿನಿಂದ ಬಂದವರು, ಶ್ರೀಮನ್ಮಧ್ವಾಚಾರ್ಯರು ಕನ್ನಡಿಗರು. ಹೀಗಾಗಿ ಇರಬಹುದು ಮೂರೂ ಮಂದಿ ಸಂಸ್ಕೃತದಲ್ಲೇ ವಿರಚನೆಗಳನ್ನು ಮಾಡಿದ್ದಾರೆ. ಆದರೆ ಅವರು ನಮ್ಮ ಆಚಾರ್ಯರಾಗಿ, ಕನ್ನಡ ಆಚಾರ್ಯರಾಗಿ
ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಮಾನ್ಯತೆ ಕೊಡ್ತಕ್ಕಂಥದ್ದು ಬಹಳ ಸಹಜ. ಮತ್ತು ಕರ್ನಾಟಕವೇ ಶ್ರೀಮನ್ಮಧ್ವಾಚಾರ್ಯರ ಕಾರ್ಯಕ್ಷೇತ್ರವಾದ್ದರಿಂದ ಆನಂತರ ಅವರ ಶಿಷ್ಯ ಪರಂಪರೆಯಲ್ಲೇ ಸ್ವಲ್ಪ ವಿಸ್ತಾರ ಆಗಿದೆ, ಆ ಕಡೆ ಈ ಕಡೆ ಎಲ್ಲ ಓಡಾಡಿದೆ. ಆದರೆ ಕರ್ನಾಟಕವೇ ಹೆಚ್ಚು ಅವರ ಪ್ರಭಾವಕ್ಕೆ ತುತ್ತಾದ್ದರಿಂದ ಸಹಜವಾಗಿಯೇ ಕರ್ನಾಟಕದಲ್ಲಿ ಅದರ ಶಾಖೋಪಶಾಖೆಗಳು, ಮಠಗಳು ಹೆಚ್ಚು ಪ್ರಮಾಣದಲ್ಲಿ ಇವೆ. ಈ ದೃಷ್ಟಿಯಲ್ಲಿ ಶ್ರೀಮನ್ಮಧ್ವಾಚಾರ್ಯರ ಕೃತಿಗಳನ್ನೇ ಆಧರಿಸಿ ನಾವು ಮುಂದೆ ಮಾತನಾಡಲಿದ್ದೇವೆ. ಆ ಕೃತಿಗಳ ವಿರಚನೆಯನ್ನು ನಾವು ಗಮನಿಸಬೇಕಾಗಿದೆ. ಆ ಇರುವರಿಗಿನ್ನ ವಿಭಿನ್ನವಾಗಿ ಇವರು ಹೇಗೆ ಅದಕ್ಕೆ ಆಕರ ಗ್ರಂಥಗಳನ್ನು ಕೊಡ್ತಾರೆ ಅಂತ. ಈಗಾಗಲೇ ನಾವು ತಿಳಿದಿರುವಂತೆ ಪ್ರಸ್ಥಾನತ್ರಯ, ಬ್ರಹ್ಮಸೂತ್ರಗಳು, ಉಪನಿಷತ್ತುಗಳು ಹಾಗೂ ಭಗವದ್ಗೀತೆ ಅದೇ ಪ್ರಧಾನವಾಗಿ ಪ್ರಸಿದ್ಧವಾಗಿದ್ದರಿಂದ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ತಮ್ಮ ಅದ್ವೈತ ಸಿದ್ಧಾಂತವನ್ನು ಮಂಡನೆ ಮಾಡಲಿಕ್ಕಾಗಿ ಆ 3 ಕೃತಿಗಳನ್ನೇ ಆಧರಿಸಿ ಅವುಗಳಿಗೆ ಭಾಷ್ಯಗಳನ್ನು ಬರೆದಿದ್ದರಿಂದ ಮುಂದೆ ಬಂದಂತಹ ಶ್ರೀ ಶ್ರೀ ರಾಮಾನುಜಾಚಾರ್ಯರು ಅನಿವಾರ್ಯವಾಗಿ ಆ ಕೃತಿಗಳ ಬಗ್ಗೆಯೇ ವಿಶಿಷ್ಟಾದ್ವೈತ ದರ್ಶನದ ಹಿನ್ನೆಲೆಯಲ್ಲಿ ಭಾಷ್ಯಗಳನ್ನು ಬರೆಯಬೇಕಾಯಿತು. ಅದು ಕಾರಣವೇ ಅವರು ಬ್ರಹ್ಮಸೂತ್ರಗಳಿಗೂ ಹಾಗೂ ಭಗವದ್ಗೀತೆಗೂ ಭಾಷ್ಯವನ್ನು ಬರೆಯುತ್ತಾರೆ, ಉಪನಿಷತ್ತುಗಳಿಗೆ ಬರೆಯಲ್ಲ ಅವರು. ಆದರೆ ಶ್ರೀ ಶ್ರೀ ಮಧ್ವಾಚಾರ್ಯರ ಮುಂದೆ ಇದ್ದದ್ದು ಆ 3. ಈಗಾಗಲೇ ಇರೋರು ಆಚಾರ್ಯರುಗಳು ಅವುಗಳ ಬಗ್ಗೆ ಭಾಷ್ಯಗಳನ್ನು ಬರೆದಿದ್ದಾರೆ. ಹೀಗಾಗಿ ತಾನು ದ್ವೈತ ಸಿದ್ಧಾಂತಕ್ಕೆ ಅನುಗುಣವಾಗಿರತಕ್ಕಂತಹ ಅಥವಾ ಬ್ರಹ್ಮಸೂತ್ರಗಳು, ಉಪನಿಷತ್ತುಗಳು, ಭಗವದ್ಗೀತೆ ಏನು ಹೇಳ್ತಾ ಇದೆಯಪ್ಪ ಅಂದರೆ ಅದರ ಅರ್ಥ ಏನಪ್ಪ ಅಂದರೆ ಇದು ಅಂದರೆ ಈ ಮಧ್ವ ಸಿದ್ಧಾಂತ, ಅಂದರೆ ಈ ಮಧ್ವ ಸಿದ್ಧಾಂತಕ್ಕೆ ಆಕರ ಗ್ರಂಥಗಳು ಅವು 3 ಅನ್ನುವ ಅರ್ಥದಲ್ಲಿ, ಅಥವಾ ಆ 3 ಗ್ರಂಥಗಳಲ್ಲಿ ಹೇಳಿರೋದೇ ಮಧ್ವ ಸಿದ್ಧಾಂತ, ಅದರೊಳಗೆ ಹೇಳಿರೋದೇ ದ್ವೈತ ಸಿದ್ಧಾಂತ ಅಂತ ಚರ್ಚೆಯನ್ನು ಮಾಡಿ ಭಾಷ್ಯಗಳನ್ನು ಬರೆಯಬೇಕಾದ್ದು ಶ್ರೀ ಶ್ರೀ ಮಧ್ವಾಚಾರ್ಯರಿಗೆ ಅನಿವಾರ್ಯವಾಗಿತ್ತು. ಹೀಗಾಗಿ ಶ್ರೀಮನ್ಮಧ್ವಾಚಾರ್ಯರು ಆ 3 ಕೃತಿಗಳಿಗೆ ಭಾಷ್ಯಗಳನ್ನು ಬರೆದರು. ಹೀಗಾಗಿ ಮಧ್ವ ಸಿದ್ಧಾಂತವನ್ನು ಅಧ್ಯಯನ ಮಾಡಬೇಕಾಗಿದ್ದರೆ ನಾವು ಬ್ರಹ್ಮಸೂತ್ರ ಭಾಷ್ಯ, ಉಪನಿಷತ್ ಭಾಷ್ಯ ಹಾಗೂ ಭಗವದ್ಗೀತಾ ಭಾಷ್ಯ ಶ್ರೀಮನ್ಮಧ್ವಾಚಾರ್ಯರು ಬರೆದಿರತಕ್ಕಂಥದ್ದನ್ನು ಆಧರಿಸಬೇಕು. ಆದರೆ ಅವರಿಬ್ಬರಿಗಿನ್ನ ವಿಭಿನ್ನವಾಗಿ ಒಂದು ವಿಷಯವನ್ನು ಏಕಮೇವಾದ್ವಿತೀಯವಾಗಿ ಅವರೊಬ್ಬರೇ ಎನ್ನುವ ಅರ್ಥದಲ್ಲಿ ಚಿಂತನೆ ಮಾಡಿದ್ದು, ಸ್ಥಾಪಿಸಿದ್ದು, ವಿವರಿಸಿದ್ದು ಪ್ರಧಾನವಾಗಿರತಕ್ಕಂಥ ಒಂದು 2-3 ಕೃತಿಗಳಿಂದ. ಹೌದು, ಆ ಪ್ರಸ್ಥಾನತ್ರಯವನ್ನು ಆಧರಿಸಿಯೇ ತಮ್ಮ ಸಿದ್ಧಾಂತವನ್ನು ಮಂಡನೆ ಮಾಡಬೇಕು. ಅದಕ್ಕಿನ್ನ ಮಿಗಿಲಾಗಿ ಆ 3 ಕೃತಿಗಳಿಗಿನ್ನ ಮಿಗಿಲಾಗಿ ಶ್ರೀ ಶ್ರೀ ಮಧ್ವಾಚಾರ್ಯರು ಆಧರಿಸಿದ್ದು ಮತ್ತೆ 2 ಕೃತಿಗಳನ್ನು, ಒಂದು ಶ್ರೀಮನ್ ಮಹಾಭಾರತ, ಮತ್ತೊಂದು ಭಾಗವತ. ಯಾಕೆ ಅಂದರೆ ಯಾವ ಪರಬ್ರಹ್ಮದ ಚಿಂತನೆಯನ್ನು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಮಾಡಿದ್ದರೋ ಆ ಪರಬ್ರಹ್ಮವೇ ನಾರಾಯಣ ಅಂತ ಯಾವುದನ್ನು ಶ್ರೀ ಶ್ರೀ ರಾಮಾನುಜಾಚಾರ್ಯರು ಒಪ್ಪಿಕೊಂಡಿದ್ದರೋ ಶ್ರೀಮನ್ಮಧ್ವಾಚಾರ್ಯರು ಕೂಡ ಅದೇ ನಾರಾಯಣನೇ ಸಾರೂಪವಾಗಿ ಯಾವುದನ್ನು ಪರಬ್ರಹ್ಮ, ಯಾವುದನ್ನು ಈಶ್ವರ ಅಂತ ಕರೀತಾ ಇದ್ದೀರಿ ಅದು ನಾರಾಯಣನೇ, ಅದು ವಿಷ್ಣುವೇ ಅಂತ ಶ್ರೀ ಶ್ರೀ ರಾಮಾನುಜಾಚಾರ್ಯರಂತೆ ಶ್ರೀಮನ್ಮಧ್ವಾಚಾರ್ಯರು ಅದನ್ನೇ ಒಪ್ಪಿದರು, ಅದನ್ನೇ ಸ್ಥಾಪಿಸಿದರು. ಅವರು ತಮಿಳುನಾಡಿನಲ್ಲಿ ಸ್ಥಾಪಿಸಿದರೆ, ಇವರು ಕರ್ನಾಟಕದಲ್ಲಿ ಸ್ಥಾಪಿಸಿದರು. ಹಾಗೆ ವಿಷ್ಣುವನ್ನು ಸ್ಥಾಪಿಸಬೇಕಾಗಿದ್ದರೆ ವಿಷ್ಣು ತತ್ವ ನಿರ್ಣಯವನ್ನು ಮಾಡಬೇಕಾಯಿತು
ಹೀಗಾಗಿ ಅವರೊಂದು ಕೃತಿಯನ್ನು ವಿಷ್ಣು ತತ್ವ ನಿರ್ಣಯ ಅಂತಲೇ ಒಂದನ್ನು ಮಾಡಿದರು. ಹಾಗೆ ವಿಷ್ಣು ತತ್ವ ನಿರ್ಣಯವನ್ನು ಮಾಡಬೇಕಾಗಿದ್ದರೆ ಮಹತ್ತಾಗಿರತಕ್ಕಂಥ ಈ ಎರಡು ಕೃತಿಗಳನ್ನು ಆಧರಿಸಿ, ಅಂದರೆ ಶ್ರೀಮನ್ ಮಹಾಭಾರತ ಹಾಗೂ ಭಾಗವತ. ಆದ್ದರಿಂದ ಶ್ರೀಮನ್ ಮಧ್ವಾಚಾರ್ಯರು ಬಹಳ ವಿಸ್ತಾರವಾಗಿರತಕ್ಕಂತಹ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನತಕ್ಕಂಥ ಒಂದು ಪುಸ್ತಕವನ್ನು ಬರೆದರು. ಬಹಳ ದೊಡ್ಡ ಪುಸ್ತಕ ಅದು, ಮಹಾಭಾರತದ ತಾತ್ಪರ್ಯ ನಿರ್ಣಯ. ಆ ಮೂರು ಕೃತಿಗಳ ಜೊತೆಗೆ ತುಂಬ ಆಧರಿಸಿದ್ದು, ಯಾಕೆಂದರೆ ಹರಿಯೇ ಸರ್ವೋತ್ತಮ ಅಂತ ಹೇಳತಕ್ಕಂಥದ್ದನ್ನು ಸ್ಥಾಪನೆ ಮಾಡಲಿಕ್ಕಾಗಿ ಮಹಾಭಾರತದ ತಾತ್ಪರ್ಯ ನಿರ್ಣಯ ಬರೆದರು. ಹಾಗೆ ಭಾಗವತ ತಾತ್ಪರ್ಯ ನಿರ್ಣಯವನ್ನು ಬರೆದರು. ಇವು ಇನ್ನೂ ಒಂದಷ್ಟು ಕೃತಿಗಳನ್ನು ಅವರು ಬರೀತಾರೆ. ಈ 4-5 ಕೃತಿಗಳು, ಅನುವ್ಯಾಖ್ಯಾನ ಅನ್ನೋದು ಒಂದು ಬರುತ್ತೆ, ಬ್ರಹ್ಮಸೂತ್ರಗಳ ಹಿನ್ನೆಲೆಯಲ್ಲಿ ಯಾವ ರೀತಿಯಲ್ಲಿ ನಾನು ಚರ್ಚೆ ಮಾಡಿದ್ದೇನೆ ಇತ್ಯಾದಿಯನ್ನು ವರ್ಣಿಸಿ. ಅಂತೂ ಈ 5 ಕೃತಿಗಳು ದ್ವೈತ ಸಿದ್ಧಾಂತಕ್ಕೆ ಅಡಿಪಾಯವನ್ನು ಹಾಕಿದಂತೆ. ಹೀಗಾಗಿ ಶ್ರೀಮನ್ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತದ ಪ್ರವರ್ತಕರಾಗಿ ದ್ವೈತ ಸಿದ್ಧಾಂತದ ವಿಸ್ತಾರವಾಗಿರತಕ್ಕಂಥ ಚಿಂತನೆಗಳಿಗೆ ಆಧಾರ ಗ್ರಂಥಗಳನ್ನು ಕೊಟ್ಟರು. ಆನಂತರ ಅವರ ಶಿಷ್ಯರಿಂದ ಮತ್ತು ವೃದ್ಧಿಯಾಯಿತು. ಆ ವಿಷಯ ನಾವು ಮಾತಾಡ್ತಾ ಇಲ್ಲ ಈಗ. ಇಂತಹ ಶ್ರೀಮಧ್ವಾಚಾರ್ಯರು ದ್ವೈತ ಸಿದ್ಧಾಂತದ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಹಲವಾರು ಪ್ರಮೇಯಗಳನ್ನೆಲ್ಲ ಮಂಡನೆ ಮಾಡಿದರು. ಭಕ್ತಿ ಎನ್ನತಕ್ಕಂಥದ್ರ ಬಗ್ಗೆ ವಿಶೇಷವಾಗಿರತಕ್ಕಂಥ ಮಾನ್ಯತೆಯನ್ನು ತೋರಿಸಿದರು. ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಜ್ಞಾನಕ್ಕೆ ಮರ್ಯಾದೆಯನ್ನು ಕೊಟ್ಟರೆ, ಶ್ರೀ ರಾಮಾನುಜಾಚಾರ್ಯರು ಜ್ಞಾನ ಹಾಗೂ ಭಕ್ತಿ ಅಂತ ಹೇಳಿದರೆ, ಶ್ರೀ ಮಧ್ವಾಚಾರ್ಯರು ಭಕ್ತಿ, ಮುಕ್ತಿರ್ನೈಜ ಸುಖಾನುಭೂತಿ ರಮಲಾ ಭಕ್ತಿಶ್ಚ ತತ್ಸಾಧನಂ ಅಂತ ಹೇಳಿ. ಹೀಗಾಗಿ ಶ್ರೀ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತದ ಪ್ರಧಾನ ಪ್ರಮೇಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಮಾತುಗಳನ್ನು ಮುಗಿಸೋಣವೇ. ನಮಸ್ಕಾರ. ನಮಸ್ಕಾರ ಗುರುಗಳೇ, ನನ್ನ ಹೆಸರು ಕೃಷ್ಣಸ್ವಾಮಿ ಅಂತ. ವಿಶಿಷ್ಟಾದ್ವೈತ ಮತ್ತು ದ್ವೈತ ಅದ್ವೈತಕ್ಕೆ ಇರುವ ವ್ಯತ್ಯಾಸಗಳನ್ನು ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ನಮಸ್ಕಾರ.